ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿದೆ ಗೃಹ ಬಳಕೆ ಸಿಲಿಂಡರ್ ಗಲಾಟೆ. ಹಾಸನ ಜಿಲ್ಲೆಯ ಆಲೂರಿನ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜನ ಕ್ಯೂ ನಿಂತಿದ್ದಾರೆ. ಸಿಲಿಂಡರ್ ಸಿಗ್ತಾ ಇದ್ದಂತೆ ತಲೆ ಮೇಲೆ ಹೊತ್ಕೊಂಡು ಹೊರಟಿದ್ದಾರೆ ಮಹಿಳೆಯರು. ತಾಲೂಕು ಕೇಂದ್ರಗಳಲ್ಲಿ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್. 3 ಲಾರಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬರ್ತಿದ್ದಂತೆ ಜನ ನೂಕು ನುಗ್ಗಲಾಗಿದೆ. ಗ್ಯಾಸ್ ಏಜೆನ್ಸಿ ಮಾಲೀಕರ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಶಾಸಕ ಸಿಮೆಂಟ್ ಮಂಜು ಸಭೆ ನಡೆಸಿದರು. ಓಟಿಪಿನ ನೀವು ಯಾವಾಗ ಸಿಲಿಂಡರ್ ತಗೋದ್ರೆ ಆಗ್ಲೇ ಕೊಡ್ಬೇಕು, ಮುಂಚೆ ಓಟಿಪಿ ಕೊಡಕ್ ಹೋಗ್ಬೇಡಿ. ಇವರು ಇದು ಮಾಡಿದ್ದಾರೆ, ಗೊತ್ತಾಯ್ತ್ರಿ, ಅದೆಲ್ಲ ಗೊತ್ತಾಗಿ ನಿನ್ನೆ ನಾನೆಲ್ಲ ಮಾಡಿ ಸರಿ ಮಾಡಿದ್ರಿ. ತಾಲೂಕು ಕೇಂದ್ರಗಳಲ್ಲಿ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಗ್ಯಾಸ್ ಸಿಲಿಂಡರ್ ಅನ್ನೋ ಆರೋಪ. ಸಿಲಿಂಡರ್ ಸಿಗ್ತಾ ಇದ್ದ ಹಾಗೆ ತಲೆ ಮೇಲೆ ಹೊತ್ಕೊಂಡು ಮಹಿಳೆಯರು ತಗೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ಯಾವಾಗ 3 ಲಾರಿ ಸಿಲಿಂಡರ್ಗಳು ಬಂದು ಜನ ಮುಗಿ ಬೀಳೋದಕ್ಕೆ ಶುರುವಾದ್ರು. ಇದರ ಜೊತೆಗೆ ಗ್ಯಾಸ್ ಏಜೆನ್ಸಿ ಮಾಲೀಕರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ನಿನ್ನೆ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಬಂದು ಸಭೆ ನಡೆಸಿದ್ರು. ಇವತ್ತು ಮತ್ತೆ ಅಡಿಗೆ ಎಣ್ಣೆ ಪಡೆಯೋದಕ್ಕೆ ಜನರ ನುಗ್ಗಲಿದೆ. ಸ್ಥಳಕ್ಕೆ ಭೇಟಿ ನೀಡಿ ಗ್ಯಾಸ್ ಪೂರೈಕೆಗೆ ಶಾಸಕ ಸಿಮೆಂಟ್ ಮಂಜು ಸೂಚನೆ ಕೊಟ್ಟಿದ್ದಾರೆ. ಏಜೆನ್ಸಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಈಗ ಸಪೋಸ್ ಏನ್ ಮಾಡ್ತಾ ಇದ್ದಾರೆ, ನಾನು ಗ್ಯಾಸ್ ಬುಕ್ ಮಾಡಿದೀನಿ. ಈಗ ಗ್ಯಾಸ್ ಬುಕ್ ಮಾಡಿದ್ರೆ ಏನ್ ಮಾಡಿದ್ರು, ವಿತೌಟ್ OTP ಕನ್ಫರ್ಮೇಶನ್ ಮಾಡ್ಕೊಂಡು ಗ್ಯಾಸ್ ಅನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ, ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ಕೊಟ್ಟಿದ್ದಾರೆ. ಸೊ ನಾವೀಗ ಗ್ಯಾಸ್ ನ ಬುಕ್ ಮಾಡ್ಬೇಕಂದ್ರೆ ಮತ್ತೆ 45 ಡೇಸ್ ಕೇಳ್ತಾ ಇದೆ. ನಾವು ಬಡವರು ಏನ್ ಮಾಡ್ಬೇಕಂದ್ರೆ ಏನು ತೋಚ್ತಾ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಂದ್ರೆ, ಏನು ಗ್ಯಾಸ್ ಏಜೆನ್ಸಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕಂತ ಶ್ರೀಯುತ DC ಮೇಡಮ್ ಅಥವಾ ಲತಾ ಕುಮಾರಿ ಮೇಡಮ್ ಅವ್ರ ಹತ್ರ ಕೇಳ್ಕೊತೀವಿ, ಮತ್ತೆ ತಹಶೀಲ್ದಾರ್ ಸಾಹೇಬ್ರ ಹತ್ರ ಕೇಳ್ಕೊತೀವಿ, ಮತ್ತೆ MLA ಸಾಹೇಬ್ರ ಹತ್ರ ಕೇಳ್ಕೊತೀವಿ. ಯಾರು ಇದಕ್ಕೆ ಕಾರಣಕರ್ತರಾಗಿದ್ರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆಯನ್ನು ವಿಧಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ವಿ. ಆಲೂರಿನಲ್ಲಿ ಈಗ ಅನೇಕ ದಿನಗಳಿಂದ ಸುಮಾರು ಒಂದು 4-5 ದಿವಸದಿಂದ ಗ್ಯಾಸ್ಗೆ ತುಂಬಾ ಅಭಾವ ಆಗಿತ್ತು. ಇವತ್ತು ಅಭಾವ ಕಂಡು ನಮ್ಮ ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ನಿನ್ನೆ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ಅವ್ರನ್ನ ಎಲ್ಲರಿಗೂ ಗ್ಯಾಸಿನ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾಗಿ, ಇಲ್ಲಿ ತುಂಬಾ ಜನ ಎರಡು ಕಡೆಯಲ್ಲಿ ಭಾರಿ ಜನಸ್ತೋಮ ಆಗಿತ್ತು. ಅದನ್ನ ಅರಿತು ನಮ್ಮ ಶಾಸಕರು ನಿನ್ನೆ 3 ಲಾರಿ ಗ್ಯಾಸ್ ಅನ್ನು ತರಿಸಿ ಸುಮಾರು 1,000 ಗ್ಯಾಸ್ ಅನ್ನು ತರಿಸಿ ಇವತ್ತೆಲ್ಲ ಗ್ರಾಹಕರಿಗೂ ವಿತರಣೆ ಮಾಡ್ತಿದ್ದಾರೆ. ಏನು ಈ ಆಲೂರಲ್ಲಿ ಗ್ಯಾಸಿನ ಅಭಾವ ಇತ್ತು, ಗ್ರಾಹಕರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ಗ್ಯಾಸೇ ಸಿಗಲ್ಲ, ಗ್ಯಾಸ್ ಇಲ್ಲ, ಆಗೋದೇ ಇಲ್ಲ ಅಂತ ಒಂದು ಕ್ರಿಯೇಟ್ ಮಾಡಿದ್ರು. ಆಲೂರು ತಾಲೂಕಲ್ಲಿ, ಇಡೀ ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕಲ್ಲಿ ಗ್ಯಾಸಿನ ಅಭಾವ ಇದೆ ಅಂತ ಎಲ್ಲರ ಬಾಯಲ್ಲೂ ಇತ್ತು. ಅದನ್ನ ಮನಗೊಂಡ ಶಾಸಕರು, ಅವರ ಕಾರ್ಯಕರ್ತರು ಮತ್ತೆ ಆಮೇಲೆ ಇಲ್ಲಿ ಸ್ಥಳೀಯರೆಲ್ಲ ಸೇರ್ಕೊಂಡು ಶಾಸಕರಿಗೆ ಒಂದು ಬೇಡಿಕೆ ಇಟ್ಟಿದ್ದು, ಹಿಂಗಾಗಿದೆ ಏನ್ ಮಾಡೋದಂತ. 1 ವಾರದಿಂದ ತಹಶೀಲ್ದಾರ್ ಬಂದ್ಬಿಟ್ಟು ಇಲ್ಲಿ ಸಾಲ ಮಾಡಕ್ ಆಗಿತ್ತಿಲ್ಲ, ಅಧಿಕಾರಿಗಳು ಸಾಲ ಮಾಡಕ್ ಆಗಿತ್ತಿಲ್ಲ. ಅವಾಗ ಮಾನ್ಯ ಶಾಸಕರು ಖುದ್ದಾಗಿ ಅದನ್ನ ಅವರೇ ಇದನ್ನ ಆಲೋಚನೆ ಮಾಡಿ ನಿನ್ನೆ AD, JD, AC ಇವ್ರನ್ನೆಲ್ಲರನ್ನು ಮೀಟಿಂಗ್ ಕರೆದು ಏನ್ ಸಮಸ್ಯೆ ಅಂತ ಕೇಳಿದ್ರು. ಫಸ್ಟ್ ಸಮಸ್ಯೆ ಎಲ್ಲಿದೆ ಅನ್ನೋದನ್ನ ಹುಡುಕಾದ್ಮೇಲೆ ಎಷ್ಟು ಜನಕ್ಕೆ ಇನ್ನು ಕೊಡ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡ್ರು. ರಾತ್ರಿ ಖುದ್ದಾಗಿ JD ಹತ್ರ ಮಾತಾಡಿ 1,200 ಸಿಲಿಂಡರ್ ತರಿಸಿದ್ದಾರೆ ಆಲೂರು ತಾಲೂಕಿಗೆ. ಭಾರತ್ ಗ್ಯಾಸ್ ಏಜೆನ್ಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.